ಮತ್ತ್ಯಾಕೆ ಇಲ್ಲಿಗೆ ಬಂದ? ಓಯ್, ಇದೇನಯ್ಯ ಹೊಸ ವೇಷ? ಇಲ್ಲೇನ್ ಮಾಡ್ತಿದ್ಯಾ? ಸರ್, ನನ್ನ ಹೆಸರು ಅಭಯ್ ಅಂತ. ಈ ಸ್ಕೂಲಿಗೆ ಸೇರ್ಕೊಂಡ್ರು ಹೊಸ ಅಟೆಂಡ್ರು. ಬಾಗ್ಲಲ್ಲಿ ಆಚೆ ಕಳ್ಸಿದ್ರೆ ಕಿಟಕಿ ಒಳಗೆ ಬಂದು ಸೇರ್ಕೊಂಡಿದ್ಯಾ? ಏನ್ ಮಾಡೋದು ಸರ್, ಪ್ರೀತಿ ಅಂದಮೇಲೆ ಬರೀ ಕಿಟಕಿ ಅಲ್ಲ, ಒಂದೇ ಒಂದು ಬೆಳಕಿನ ಕಿಂಡಿ ಸಿಕ್ಕರೂ ಸಾಕು ನುಸುಳ್ಕೊಂಡು ಬಂದ್ಬಿಡ್ತಿದೆ. ಏಯ್, ಯಾವ ಸೀಮೆ ಪ್ರೀತಿನ ನಿಂದು? ನೋಡು, ಶಾಲಿನಿ ನನ್ನವರು. ನೆಟ್ಟಿಗೆ ಎ ಸ್ಕ್ವೇರ್ಗೂ ಬಿ ಸ್ಕ್ವೇರ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಲವ್ ಬೇಕಾ ನಿಂಗೆ? ಸರ್, ಹಂಗೆ ನಗ್ಬೇಡಿ ಸರ್, ನೀವು ಹಲ್ಲು ಉದುರಿಸ್ಬಿಡ್ತೀನಿ. ನನ್ನ ಹಲ್ಲು? ಏಯ್ ಸರ್, ಹಂಗೆ ಕೆಕ್ಕುರ್ಸ್ಕೊಂಡು ನೋಡ್ಬೇಡಿ, ನಿಮ್ಮ ಕಣ್ ಕಿತ್ಕೊಂಡು ಕಾಗೆಗೆ ಹಾಕ್ಬಿಡ್ತೀನಿ. ಏಯ್ ಓವರ್ ಆಗಿ ಮಾತಾಡ್ತಿದ್ಯಾ? ನೋಡೋ, ಒಳ್ಳೆ ಮಾತಲ್ಲಿ ಶಾಲಿನಿ ಅವ್ರನ್ನ ಬಿಟ್ಬಿಡು. ನನ್ನ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ. ಲೈ, ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ. ನೀನಂತ ಗಲ್ಗಂಟೆ ದಾಸ ಹೆಂಗೆ ಎದುರ್ಕೋತೀನ? ಹೋಗಯ್ಯೋ. ಹೌದೇನೆ, ಭಾವನೆನ ನಿನ್ನ ಸೇವ್ ಮಾಡಿದ್ದು? ಸದ್ದಿಲ್ದೆ ಇಷ್ಟೆಲ್ಲ ಮಾಡಿದ್ರ? ಹ್ಞೂ ಕಣೆ, ಅಷ್ಟೊಂದು ಒಳ್ಳೆಯವರ ಭಾವ. ಆದರೆ ಅಕ್ಕನ ವಿಷಯದಲ್ಲಿ ಮಾತ್ರ ಅದೆಲ್ಲ ಪರಿಸ್ಥಿತಿಗೆ ಸಿಕ್ಕಾಗಿದ್ ಕಣೆ. ಭಾವ ನಿಜವಾಗ್ಲೂ ತುಂಬ ಒಳ್ಳೆಯವರು. ಅಕ್ಕನೇ ಅವ್ರನ್ನ ಅರ್ಥ ಮಾಡ್ಕೋತಿಲ್ಲ ಗೊತ್ತಾ? ಆದರೆ ಬಿಡು, ಭಾವ ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಅಮ್ಮ, ಅಕ್ಕ ಬಂದ್ಲು. ಸ್ಕೂಲಿಂದ ಆಚೆ ಕಳಿಸಿದ್ದು ಸ್ಟೂಡೆಂಟ್ ಅಭಯನ, ಆದ್ರೆ ಈಗ ಬಂದಿರೋದು ಅಟೆಂಡರ್ ಅಭಯ್ ಶೇಖರ್. ಏನ್ ಶಾಲಿನಿ, ನಗ್ತಾ ಇದೆಯಾ? ಅಪ್ಪ ರಂಗ, ಎಷ್ಟು ದಿನ ಆಗಿತ್ತು ನನ್ನ ಮಗಳ ಮುಖದಲ್ಲಿ ಇಷ್ಟೊಂದು ನಗು ನೋಡಿ. ಏನೇ ವಿಶೇಷ? ಏನಿಲ್ಲ ಅಮ್ಮ, ಯಾವುದೋ ಒಂದು ಜೋಕ್ ಜ್ಞಾಪಕ ಬಂತು. ಅವಾಗ ನೆನೆಸ್ಕೊಳೆ. ನೀನ್ ದಿನಕ್ಕೆ ಒಂದ್ಸಲನಾದ್ರೂ ನಕ್ಕಿದ್ರೆ ನಮ್ಗೆಲ್ಲ ಎಂತ ಸ್ಫೂರ್ತಿ ಸಿಗುತ್ತೆ ಗೊತ್ತಾ? ನನ್ನ ಜೂನಿಯರ್ ಪ್ರೀತಿ ಸಿಗ್ತಾ ಇದೆಯಲ್ಲ, ಇನ್ಮೇಲೆ ಖುಷಿಯಾಗೇ ಇರ್ತೀನಿ. ಇಲ್ಲ, ನಾನು ಪ್ರೀತಿಗೆ ಸೋಲ್ಬಾರ್ದು. ಅದೇನ್ ಮುಖಕ್ಕೆ ಮೆತ್ಕೊಂಡಿದ್ಯಲ್ಲ, ಹೋಗಿ ತೊಳ್ಕೊ ಹೋಗು. ಸ್ಫೂರ್ತಿ ಅಂತೆ. ಮೈ ಕಮ್ ಇನ್ ಪ್ಲೀಸ್. ಬಾವಾ, ಬನ್ನಿ ಒಳಗ್ ಬನ್ನಿ. ಪ್ರತಿ ಹಾಕ್ತೀನಿ ನೋಡು. ಯಾರಂದ್ರೆ ಅವ್ರನ್ನ ಒಳಗಡೆ ಕರಿತ್ಯಾ? ಅವ್ರು ಯಾರು ಅಲ್ಲ, ನಿನ್ ಗಂಡ, ಈ ಮನೆ ಅಳಿಯ. ಇದೇನಮ್ಮ ಇವಾಗ ಉಲ್ಟಾ ಹೊಡಿತಾ ಇದ್ಯಾ? ಅವ್ರ ಪರವಾಗಿ ಮಾತಾಡ್ತಿದ್ಯಾ? ಮತ್ತಿನ್ನೇನು, ಯಾವತ್ತೂ ಆಡಿದ ಜಗಳಕ್ಕೆ ಶಾಶ್ವತವಾಗಿ ದೂರ ಮಾಡ್ಕೊಂತೀಯ? ಮಾಡ್ಕೊಳ್ಳೇಬೇಕು ರೀ. ನೀವ್ಯಾಕ್ರಿ ಬಂದ್ರಿ ಇಲ್ಲಿಗೆ? ಏನ್ ಮೇಡಮ್ ನೀವು, ಪೂಜಾರೇ ಒಳಗ್ ಕರೆದ್ರು ಒಳ್ಳೆ ದ್ವಾರಪಾಲ್ಕಂತಾರ ಆಚೆನೆ ನಿಲ್ಲಿಸ್ತಿರಲ್ಲ. ದಯಿಂದ ನಿಮ್ ಸ್ಕೂಲಲ್ಲಿ ಅಟೆಂಡರ್ ಕೆಲಸ ಸಿಕ್ತಲ್ಲ, ಅದಕ್ಕೆ ಏನೋ ಖುಷಿ ಹಂಚ್ಕೊಳ್ಳ ಅಂತ ಬಂದ್ರೆ. ಅಟೆಂಡರ್ ಕೆಲ್ಸನ ಅಳಿ ಅಂದ್ರೆ? ಪೂಜಾರಿ ಅಂದ್ಮೇಲೆ ಅವನ್ಗೆ ದೇವಸ್ಥಾನದ ಕೆಲ್ಸನೇ ಲಾಯ್ಕು ತಾನೆ, ಯಾಕಂದ್ರೆ ದಿನ ದೇವ್ರನ್ನೇ ನೋಡ್ಕೊಂಡಿರ್ಬೋದಲ್ಲ.